ಶರಣ್ರಿ ಎಲ್ಲರಿಗೂ ಬರ್ರಿ. ಇವತ್ತು ನಾನು ನಿಮಗೆ ಸಿದ್ದರಾಡೋಜರ್ ಮಠ ಜಾತ್ರೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಜಾತ್ರೆ ವೈಬ್ ಮತ್ತು ಜಾತ್ರೆ ಗದ್ಲ ಮಂದಿ ಅಷ್ಟ ತೋರಿಸ್ತೀನಿ. ಯಾಕಂದ್ರೆ ಲಾಗ್ ಮಾಡಕ್ ಆಗಂಗಿಲ್ಲ, ಭಾಳ ಗದ್ಲ ಇರ್ತೈತಿ. ಮಂದಿ ಭಾಳ ಬರಕತ್ತಲ್ರಿ, ಅದಕ್ಕೆ ಗಾಡಿ ಬಿಡಾತಿಲ್ಲ. ಅರ್ಧ ಕಿಲೋಮೀಟರ್ ಈ ಕಡೆನ ಗಾಡಿ ತರಸಾತಾರ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಮಠಕ್ಕೆ ಹೋಗ್ಬೇಕಂದ್ರ. ನೋಡ್ರಿ ಗಾಡಿ ಎಷ್ಟು ಬಂದವು. ಇವಾಗಲೇ ಸಂಜೆ ಆಗ್ಬಿಟ್ಟೈತ್ರಿ, ಇನ್ನೇನು ತೇರ್ ಸ್ಟಾರ್ಟ್ ಆಕೈತಿ. ಅದಕ್ಕೆ ಎಲ್ಲಾ ಕಡೆಯಿಂದನೂ ಮಂದಿ ಬರಾಕತ್ತಾರ. ನಾವು ಹೊಂಟಿವಿ ನೋಡ್ರಿ. ಕೊನೆಗೂ ಹಂಗೋ ಹಿಂಗೋ ಕಷ್ಟ ಬಿದ್ದು ಸಿದ್ದರಾಡೋಜರ್ ಮಹಾದ್ವಾರಕ್ಕೆ ಬಂದ್ ನಿಂತೀವಿ ನೋಡ್ರಿ. ಎಂಟ್ರೆನ್ಸ್ ಒಳಗೆ ಏನಾದ್ರೆ ಜಗಳ ಆಗ್ತಾವ ಅಂತಂದು ಟ್ರಾಫಿಕ್ ಕ್ಲಿಯರ್ ಮಾಡಾಕ ಪೊಲೀಸರು ನಿಂತು ಬಿಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ, ಮನಸ್ನಾಗ ಏನಾದ್ರು ಅನ್ಕೊಂಡು ಸಿದ್ದರಾಡೋಜರ್ ಮಹಾದ್ವಾರದ ಮೇಲೆ ಕಳ್ಸೈತಲ್ರಿ, ಆ ಕಳ್ಸಕ್ ಹೋಗೋದ್ರಂದ್ರ ಅದು ನೆರವೇರ್ತೈತಿ ಅನ್ನೋದು ಇಲ್ಲಿ ಭಕ್ತರ ನಂಬಿಕೆ ಐತಿ. ಇರ್ಲಿ ಬರ್ರಿ, ಅವರವರ ಭಕ್ತಿ ಅವರವರ ಭಾವ ವೈಯಕ್ತಿಕ ವಿಚಾರ. ನಾವು ಇವಾಗ ಸಿದ್ದರಾಡೋಜರ್ ತೇರಿನ ಕಡೆ ಹೋಗೋಣ. ತೇರ್ ನೋಡ್ಬೇಕಂತ ಎಷ್ಟು ಕಷ್ಟಪಟ್ಟು ಮುಂದೆ ಹೊಂಟೇನ್ರಿ, ಆದ್ರೂ ಆಗ್ತಿಲ್ಲ. ಎಷ್ಟು ಗದ್ಲ ಐತಿ ನೋಡ್ರಿ. ಅಜ್ಜಾರ್ ತೇರ್ ನೋಡಕ ಕಂಡಪಟ್ಟಿ ಮಂದಿ ಬಂದಾರ್ರಿ. ಆ ಮಂದಿ ಒಳಗ ಸಣ್ಣ ಮಕ್ಕಳು, ವಯಸ್ಸಾದವ್ರು ಅಷ್ಟೇ ಅಲ್ಲ, ಏನಾದ್ರು ಕಳ್ಕೊಂಡಿದ್ರ ಏನಾದ್ರು ಗಲಾಟೆ ಆದ್ರ ಅದನ್ನೆಲ್ಲ ಕಂಟ್ರೋಲ್ ಮಾಡಕಂತ ಪೊಲೀಸರು ಬಂದ್ ನಿಂತಾರ ನೋಡ್ರಿ ಮೇಲೆ. ಕೊನೆಗೂ ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ತೇರ್ ಹತ್ರ ಬಂದಿವಿ ನೋಡ್ರಿ. ಈಗ ಮುಂದೆ ಕಾಣಿಸಕತ್ತಲ್ರಿ, ಅದ ನೋಡಿ ಕೆಲಸ ಮಂಟಪ. ನೋಡ್ತಾ ಇರೋದು ತೇರು. ಇವಾಗ ಆಲ್ರೆಡಿ ತೇರ್ ಹೇಳೋ ಸಮಯ ಆಗೈತ್ರಿ. ನೀವು ನೋಡಾತಿರಲ್ರಿ, ಪಲ್ಲಕ್ಕಿ ಉತ್ಸವ ಬರತೈತಿ. ಅದು ಹೋಗಿ ತೇರ್ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡ್ಮೇಲೆ ತೇರ್ ಎಳೆಯಕ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನೀವು ನೋಡ್ತಿರ್ಬೋದು, ಆ ಪಲ್ಲಕ್ಕಿ ಮೇಲೆ ನಿಂತಿರುವಂಥ ಎಲ್ಲರೂ ಕೈ ಮಾಡಾಕತ್ತಾರ. ಯಾಕಂದ್ರೆ ಅಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಉತ್ತತ್ತಿ ಮತ್ತು ಬಾಳೆಹಣ್ಣು ಒಗ್ಯಾಕತ್ತಾರ. ಅದಕ್ಕೆ ಅವರು ಒಗಿಬೇಡ್ರಿ ಅಂತ ಹೇಳಾಕತ್ತಾರ. ನಾವೇನೋ ಭಕ್ತಿಗೆ ಉತ್ತತ್ತಿ ಬಾಳೆಹಣ್ಣು ಒಗಿತೀವಿ, ಆದ್ರೆ ಅದು ಏನಾದ್ರೂ ಅವ್ರ ಕಣ್ಣಿಗೆ ತಲೆಗೆ ಎಲ್ಲಾದ್ರೂ ಬಿದ್ದು ಏನಾದರೂ ಅನಾಹುತ ಆದರೆ ಅವರಿಗೆ ತುಂಬ ಸಮಸ್ಯೆ ಆಗುತ್ತೆ. ನಮ್ಮ ಭಕ್ತಿ ಬೇರೆಯವ್ರಿಗೆ ತೊಂದರೆ ಕೊಡೋಂಗಿರಬಾರ್ದು. ನಾನು ಹೇಳಿದ್ರಾಗ ಏನಾದ್ರು ತಪ್ಪಿದ್ರ ಕ್ಷಮೆ ಇರಲಿ. ಬರ್ರಿ, ಇವಾಗ ಪಲ್ಲಕ್ಕಿ ಸೀದಾ ತೇರ್ ಹತ್ರ ಹೋಗತಿ. ಅಲ್ಲಿ ಹೋಗಿ ಪೂಜೆ ಮಾಡಿದ್ಮೇಲೆ ತೇರ್ ಎಳೆಯಕ ಚಾಲೂ ಮಾಡ್ತಾರ. ಮಂದಿ ಮಾತ್ರ ಅನಾಹುತ ಬಂದಾರ ನೋಡ್ರಿ, ಕಾಲಡಕ್ಕೂ ಸಂದಿಲ್ಲ. ಇವಾಗ ನೋಡ್ರಿ, ಪಲ್ಲಕ್ಕಿನ ತೇರ್ ಹತ್ರ ತಗೊಂಡೋಗಿ ಪೂಜೆ ಮಾಡಿಸಿ ವಾಪಸ್ ತಗೊಂಡ್ ಹೊಂಟ್ರ. ಪಲ್ಲಕ್ಕಿ ಹೋದ ತಕ್ಷಣ ತೇರ್ ಸ್ಟಾರ್ಟ್ ಆಕೈತಿ ನೋಡ್ರಿ.
ಎಲ್ಲರೂ ಕಣ್ಣು ಬಿಟ್ಕೊಂಡು ಮುಖ ಮ್ಯಾಕ್ ಮಾಡ್ಕೊಂಡು ತೇರ್ ಎಳೆದಕ್ಕೆ ಕಾಯಕತ್ತಿದ್ರು. ಕೊನೆಗೂ ತೇರ್ನ ಎಳ್ದ ಬಿಟ್ರು ನೋಡ್ರಿ. ತೇರಿಗೆ ಉತ್ತತ್ತಿ ಬಳೆಯನ್ನು ಹೋಗೋ ಗದ್ದಲ್ದಾಗ ಯಾರೋ ಫೋನ್ ತಗೊಂಡ್ರ ಅಂತಲ್ಲಿ ಹೋಗದ್ಬಿಟ್ರು ನೋಡ್ರಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಒಂದ್ 2-3 ಇವಾಗ ನೀವು ನೋಡಕತ್ತಿರಲ್ರಿ, ಇದು ಪಲ್ಲಕ್ಕಿ. ಇದು ತೇರ್ ನಿಲ್ಸುವಂತ ಜಾಗ. ತೇರ್ ನಿಲ್ಸೋ ಜಾಗದಾಗ ಪಲ್ಲಕ್ಕಿ ಇಟ್ಟಾರ. ತೇರ್ ಇವಾಗಲೇ ಮಹಾದ್ವಾರದ ಹತ್ರ ಹೋಗೈತಿ. ಬರ್ರಿ ತೇರ್ ಹತ್ರ ಹೋಗೋಣ. ಇವಾಗ ತೇರು ಮಹಾದ್ವಾರಕ್ಕೇನ ಬಂತು. ಇಲ್ಲಿಂದ ವಾಪಸ್ ಹೋಗ್ಬೇಕಲ್ರಿ ಗುಡಿ ಹತ್ರ. ಅದಕ್ಕೆ ಪೊಲೀಸ್ ಸಿಬ್ಬಂದಿ ಮಂದಿನೆಲ್ಲ ಸೈಡ್ ಸರಿಸಿ ತೇರಿಗೆ ಹೋಗಕ್ಕೆ ದಾರಿ ಮಾಡಿಕೊಡಕತ್ತಾರ ನೋಡ್ರಿ. ಇವಾಗ ತೇರು ಇಲ್ಲಿಂದ ಹೋದ ತಕ್ಷಣ ನೀವು ಅವಾಗಲೇ ನೋಡಿದ್ರಲ್ಲ ತೇರು ನಿಲ್ಲಿಸುವಂಥ ಜಾಗ, ಆ ಜಾಗಕ್ಕೆ ಹೋಗಿ ತೇರ್ನ ನಿಲ್ಲಿಸ್ತಾರ ನೋಡ್ರಿ. ಎಷ್ಟು ಮಂದಿ ಬಂದಾರ, ಜನ ಸಾಕ್ರ. ಯಾ ಕಡೆ ನೋಡಿದ್ರು ಮಂದಿನ ಉಸಿರಾಡಕ ಆಗತ್ತಲ್ರಿ, ಅಷ್ಟು ಮಂದಿ ಅದಾರ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಮುಗಿಸೋ ಟೈಮ್ ಆಯ್ತು. ವಿಡಿಯೋ ಏನಾದ್ರು ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಾವು ಹೋಗಿ ಬರ್ಲೇನ್ರಿ? ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. No education, no development, bloody useless fellows.